Thank you.
ಇವರ ಮೈ ಸ್ಪರ್ಶದಿಂದ. ಹಲೋ ಮೇಡಮ್, ಹೀಗೇಕೆ ನಿಂತಿರುವಿರಿ? ನಿಮಗೇನಾದರೂ ಪೆಟ್ಟಾಯಿತಾ? ಪೆಟ್ಟು ಹಾಗೇನು ಪೆಟ್ಟಾಗ್ಲಿಲ್ಲ, ಆದ್ರೆ ನೀವು ಬಂದು ಹಾದದ್ದು ಬೇರೆನೇ ಪೆಟ್ಟಾಯ್ತು. ಐ ಆಮ್ ಸಾರಿ ಮೇಡಮ್, ನಾನೇನು ಬೇಕಂತ ನಿನಗೆ ಹಾಯಲಿಲ್ಲ. ಇದರಲ್ಲಿ ನಿಮ್ಮದು ತಪ್ಪಿದೆ. ರೇ ಮಿಸ್ಟರ್, ನೀವೇ ಬಂದು ನನಗೆ ಹಾದಿ ಮತ್ತೆ ನನ್ನ ತಪ್ಪನ್ನ ಕೈ ಎತ್ತಿ ತೋರಿಸ್ತಾ ಇದ್ದೀರಲ್ಲ. ನೀವಾದ ಮಾತುಗಳಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಹಾಗಾದರೆ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ. ಅಂದ ಹಾಗೆ ತಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ಲ? ನನ್ನ ಹೆಸರು ಬ್ರಹ್ಮ ಅಂತ, ರೈತ ನಾಯಕ ರಾಮಚಂದ್ರನ ತಮ್ಮ ಈ ಬ್ರಹ್ಮ. ಅಂದ ಹಾಗೆ ನಿಮ್ಮ ನಾಮಗಿತವೇನು? ನನ್ನ ಹೆಸರು ದೇವಿಕಾ ಅಂತ. ದಿ ಗ್ರೇಟ್. ಹಳ್ಳಿಯಿಂದ ದಿಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಡು ಬಂದಿರುವ ಉಗ್ರಾಯನ ಸಹೋದರ ಸೊಸೆ ನಾನು. ಭೂಲೋಕದಿಂದ ಉಳಿದು ಬಂದ ಈ ಅಪ್ಸರಿಗೆ ಇದುವರೆಗೂ ಯಾರ ಸ್ಪರ್ಶವೂ ಆಗಿದ್ದಿಲ್ಲ. ಈ ನಿಮ್ಮ ಮೈ ಸ್ಪರ್ಶದಿಂದ ನನ್ನ ಮೈಯೆಲ್ಲ ರೋಮಾಂಚ, ನನ್ನ ಮನಸ್ಸು ನಿಮ್ಮನ್ನೇ ಹಾತರಿತಾ ಇದೆ. ನೀನು ಕಾಮ ತುಂಬಿದ ಹೆಣ್ಣು. ಆ ನಿನ್ನ ಮಾವ ಒಬ್ಬ ರಾಜಕಾರಣಿ ಲೋಫರ್. ನೀನು ಬೀದಿ ಬೀದಿ ತಿರುಗುವ ಹೊಸವಿ ಇದ್ದಂತೆ. ಬೀದಿ ಬೀದಿ ತಿರುಗುವ ಹೊಸವಿ ಇದ್ದಂತೆ, ದಾರಿಯಲ್ಲಿ ಬರೋ ಹೋಗುವ ಬಯಸುವ ಬೇದೆ ಬೇದೆ ಬಂದ ಹಸು ಇದ್ದಂತೆ. ಬಾಗಿ ಬಂದಂತೆ ಮಾತನಾಡಬೇಡ. ಏನಂತೆ ನೀನು? ನನ್ನನ್ನ ಬೀದಿ ಬೀದಿಲಿ ತಿರುಗುವ ಬಸವಿ ಅಂತ ತಿಳಿದುಕೊಂಡಿದ್ದೀಯ. ಇದುವರೆಗೂ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ನನ್ನನ್ನ ಬಯಸಿ ಬಂದರು ಸಾಕಷ್ಟು ಜನ, ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ನೋಡ್ಕೊಳ್ತೀನಿ ವಿನಃ ಇದುವರೆಗೂ ಯಾವ ಹುಡುಗನ್ನು ಕಣ್ಣೆತ್ತಿ ನೋಡಿಲ್ಲ. ಲೇ ದೇವಿಕಾ, ಇಲ್ಲದ ವೇದಾಂತ ಹೇಳಲು ಬರಬೇಡ. ಅಚಾನಕ ಆದ ನಮ್ಮಿಬ್ಬರ ಮೈತಾಕಿದ್ದಕ್ಕೆ ನಿನ್ನ ಕಾಮದ ಕಟ್ಟೆ ಒಡೆದು ನನ್ನನ್ನು ಬಯಸಿವೆಯಲ್ಲ. ನೀನ್ಯಾವ ನೀತಿವಂತ ಹೆಣ್ಣು? ಒಂದು ಹೆಣ್ಣಿಗೆ ಬಾಗಿ ಬಂದಂತೆ ಮಾತಾಡೋದು ಸರಿ. ಒಂದು ಹೆಣ್ಣಾಗಿ ಒಂದು ಗಂಡಿನ ಪ್ರೀತಿ ಬಯಸಿದ್ರೆ ತಪ್ಪೇನ್ರಿ? ನೀನು ಬಯಸಿದ್ದು ಪ್ರೀತಿನಲ್ಲ ದೇವಿಕಾ, ಕಂಡವರಿಗೆ ಸೆರಗಾಸುವ ದುಷ್ಟ ಚಟ. ಅದೇ ಚಟದಿಂದ ನೀನು ಹುಟ್ಟಿದ್ದೀಯ ಎಂಬುದನ್ನು ಮರಿಬೇಡ ಮಿಸ್ಟರ್. ನನ್ನ ಬಗ್ಗೆ ಹತ್ತು ಮೀರಿ ಮಾಡಬೇಡ ದೇವಿಕಾ. ನಿನ್ನಂತ ಲಜ್ಜೆಗೆಟ್ಟು ಹೆಣ್ಣಿಗೇನು ಗೊತ್ತು? ಸತಿಪತಿ ಮಿಲನದ ಬಾಂಧವ್ಯ. ನಿನ್ನ ತಂದೆ ತಾಯಿ ಮಿಲನದ ಬಾಂಧವ್ಯದಿಂದ ಜನಿಸಿದ್ದರೆ ಈಗ ಕಂಡವರಿಗೆ ನನ್ನ ಕಾಮ ತಡೆಯಲಾಗದು, ನನ್ನ ಕಾಮ ತೀರಿಸುವ ಎಂದು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿತಾ ಇರಲಿಲ್ಲ. ಈ ಹೆಣ್ಣನ್ನ ಕಂಡವರಿಗೆ ಹೆಣ್ಣಂತ ತಿಳಿದುಕೊಂಡಿದ್ಯಾ? ಎಲ್ವೋ, ನಾನು ಒಂದು ಹೆಣ್ಣಾಗಿ ನಿನ್ನನ್ನ ಬಯಸಿದ ಹೆಣ್ಣಿಗೆ ಅವಮಾನ ಮಾಡ್ತಾ ಇದೆಯಲ್ಲ, ಇದರ ಪರಿಣಾಮ ನೆಟ್ಟಾಗ್ಲಿಕ್ಕಿಲ್ಲ. ನಾನು ಬಯಸಿದ್ದನ್ನು ಯಾವತ್ತೂ ಬಿಟ್ಟು ಕೊಟ್ಟವಳೇ ಅಲ್ಲ. ಅದೆಂದಿಗೂ ಸಾಧ್ಯವಿಲ್ಲ ದೇವಿಕಾ. ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸುವುದೇ ಈ ಚತುರ್ಮತಿಯ ದೇವಿಕಾ ಕೈ ಚಳಕ. ಸಾಧಿಸುತ್ತೇನೆ ಒಂದು 10 ಜನ್ಮ ಎತ್ತಿ ಬಂದರು ಸಾಧ್ಯವಿಲ್ಲ ದೇವಿಕಾ. ಮಹಾಸತಿ ಶಿರೋಮಣಿ ಅಂತಿರುವ ಸಾಧಿಸುವ ಹೆಣ್ಣಲ್ಲ ನೀನು ದೇವಿಕಾ. ಕಂಡವರಿಗೆ ಬಲ ಪುರುಷನೊಂದಿಗೆ ನೀನು. ಒಂದು ಹೆಣ್ಣಿಗೆ ಸೂಳೆ ಅಂತ ಮಾತಾಡಿದ್ಯಾದ್ರೆ ಪರಿಣಾಮ ನೆಟ್ಟಿಗಾಗಲಿಕ್ಕಿಲ್ಲ. ಇದುವರೆಗೂ ಈ ದೇವಿಕಾ ಕಣ್ಣೆತ್ತನ್ನ ಬಿಟ್ಟು ಕೊಡೋದಕ್ಕೆ ಚಾನ್ಸೂ ಇಲ್ಲ. ಅಂಥದ್ರಲ್ಲಿ ಇಂದು ನನಗೆ ಸೂಳೆ ಕಟ್ಟಿದ ನಿನ್ನನ್ನ ಸುಮ್ಮನೆ ಬಿಡ್ಲಿಕ್ಕೆ ಅದೆಂದಿಗೂ ಸಾಧ್ಯವಿಲ್ಲ. ಅದೆಷ್ಟೇ ಕಷ್ಟವಾದ್ರೂ ಸರಿ, ನಿನ್ನನ್ನು ಬಯಸ್ತಾ ನಾನು ಬಿಡೋದೇ ಇಲ್ಲ. ನನ್ನ ಮೇಲೆ ನೀನು 10 ಜನ್ಮ ಎತ್ತಿ ಬಂದರೂ ಸೇರಿ ತೀರಿಸಿಕೊಳ್ಳುವುದು ಸಾಧ್ಯವಿಲ್ಲ. ಈ ಅಹಂಕಾರವನ್ನು ಬಿಟ್ಟು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಂಡು ಸುಖ ಜೀವನ ನಡೆಸು. ಬರುತ್ತೇನೆ.
ಹಾಕ್ಸು. ಏ ಮಿಸ್ಟರ್ ಬ್ರಹ್ಮ, ನನ್ನಂತವಳಿಗೆ ನನ್ನ ಪ್ರೀತಿಗೆ ಅವಮಾನ ಮಾಡಿ ನನಗೆ ಸೂಳೆ ಪಟ್ಟ ಕಟ್ಟಲಿಲ್ಲ ಹೋದ್ಯಲ್ಲ. ಹೋಗ್ಲಿ, ನಿನಗೊಂದು ಗತಿ ಕಾಣಿಸ್ತೆ ಹೋದ್ರೆ ನಾನು ದೇವಿ ಕಾಳನೆ ಅಲ್ಲ ಅಂತ ತಿಳಿ. ಹಲೋ ಮೇಡಮ್, ನೀವೇನಿಲ್ಲಿ? ಅಯ್ಯೋ, ನೀವೇನಿಲ್ಲಿ? ನಂದು ಇದೇ ಊರು ಅಂದಾಗೆ ಇಲ್ಲಿ ನಾನು ಅಡ್ಡಾಡ್ತಾ ಇದ್ದೆ. ಈ ಊರಿಗೆ ಹೊಸದಾಗಿ ಪಯಣ ಬೆಳೆಸಿದಂತೆ ಕಾಣ್ತಾ ಇದೆ. ಇದೇನು ಮೇಡಮ್, ವಿಚಿತ್ರವಾಗಿದೆ ನಿಮ್ಮ ಮಾತಿನ ದಾಟಿ. ನಾನು ಹುಟ್ಟಿ ಬೆಳೆದ ಊರಿಗೆ ನಾನು ಬಂದರೆ ನೀನೇಕೆ ಇಲ್ಲಿಗೆ ಬಂದಿರುವೆ ಎಂದರೆ ಏನು ಹೇಳಬೇಕು ನಿಮ್ಮ ಮಾತಿಗೆ? ಅಂದ್ರೆ ಇದು ನಿಮ್ಮೂರ? ಸಾರಿ, ಐ ಆಮ್ ರಿಯಲಿ ಸಾರಿ. ಖಂಡಿತವಾಗ್ಲೂ ನೀವು ಇದೇ ಊರಿನವರಂತ ಗೊತ್ತಿರ್ಲಿಲ್ಲ. ಅನಿರೀಕ್ಷಿತವಾಗಿ ನಾವಿಬ್ರು ಭೇಟಿಯಾದ್ವಿ, ಅದಕ್ಕಾಗಿ ನೀವು ಇದೇ ಊರಿನವರು ಅಂತ ಕೇಳಿದೆ. ಅಂತ ಹೋಗ್ಲಿ ಬಿಡಿ, ನಿಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನೀವು ನಮ್ಮೂರಿನವರೆಂದು ನಮಗೂ ಗೊತ್ತಿರಲಿಲ್ಲ ಮೇಡಮ್. ಅಂದ ಹಾಗೆ ನಿಮ್ಮ ಹೆಸರು ದೇವಿಕಾ ಅಲ್ಲವೇ? ಕರೆಕ್ಟ್, ಯು ಆರ್ ಕರೆಕ್ಟ್. ನನ್ನ ಹೆಸರು ದೇವಿಕಾ ಅಂತ. ಅಷ್ಟೇ ಅಲ್ಲ, ಈ ಊರಲ್ಲಿ ಉಗ್ರಯ್ಯ ಅಂತ ಇದ್ದಾರಲ್ಲ, ಅವರ ಸಹೋದರ ಸೊಸೆ ದೇವಿಕಾ ಅಂತ. ಅಂದಾಗೆ ತಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ಲ. ನಿಮ್ಮ ಹೆಸರೇನಂತ ಹೇಳಿ ಸ್ವಲ್ಪ. ಈ ತಾಲೂಕಿನ ರೈತ ಹೋರಾಟಗಾರ ರಾಮಚಂದ್ರನ ಸಹೋದರ ರವಿಕಾಂತ ಅಂತ. ಓಹೋ, ನೀನು ಆ ಬ್ರಹ್ಮನ ಸಹೋದರನು? ಬ್ರಹ್ಮ, ಹೋಗ್ಬೇಕಾದ್ರೆ ಏನಂದೆ ನೀನು? ನನಗೆ ಸೂಳೆ ಅಂತ ಕರ್ತಿಯಲ್ಲ. ನೀನಾಡಿದ ನುಡಿ ನನ್ನ ಹೃದಯದೊಳಗೆ ಬೆಂಕಿಯನ್ನ ಹುಟ್ಟಿಸಿದೆ. ಆ ಬೆಂಕಿ ನಂದಬೇಕಾದ್ರೆ ನೀನು ಸರ್ವನಾಶವಾಗಲೇಬೇಕು. ಅಂದಾಗ ನನ್ನ ಸೇಡು ತೀರುತ್ತದೆ. ಹೇಗಿದ್ರೆ ಇವನು ಇಲ್ಲೇ ಇದ್ದಾನೆ. ಈ ಮಿಗಾಗಿ ನನ್ನ ಪ್ರೇಮದ ಬಾಣವನ್ನ ಬಿಟ್ಟು ಇವರನ್ನ ಆದಷ್ಟು ಬೇಗ ನನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳಲೇಬೇಕು. ಮಿಸ್ಟರ್ ರವಿಕಾಂತ್ ಅವರೇ, ನೀವು ಏನಾದ್ರೂ ಮಾಡ್ತಿದ್ರು ಅಥವಾ ರೈತಾಪಿ ಏನಾದ್ರೂ ಮಾಡ್ತಿದ್ದೀರೋ? ಇಲ್ಲ ಮೇಡಮ್, ಪೊಲೀಸ್ ಇಂಟರ್ವ್ಯೂಗೆ ಅರ್ಜಿ ಹಾಕಿದ್ದೆ. ಇಂದು ಎಕ್ಸಾಮ್ ಇದೆ, ಅದಕ್ಕೆ ಹೊರಟಿರುವೆ ಮೇಡಮ್. ರವಿ ರವಿ ರವಿ, ಈ ಮೇಡಮ್ ಎನ್ನುವ ಪದಕ್ಕೆ ಗೋಲಿ ಹಾಕಿ ದೇವಿಕಾ ಅಂತ ಕರೆದ್ರೆ ಸಾಕಲ್ವೇನು? ನೀವು ಎಷ್ಟೇ ಆದರೂ ಈ ರಾಜ್ಯದ ಮಂತ್ರಿಯ ಸೊಸೆ ಅಂದ ಮೇಲೆ ನಿನಗೆ ಏಕವಚನದಲ್ಲಿ ಮಾತನಾಡುವುದು ತಪ್ಪು ಎಂದು ನನ್ನ ಭಾವನೆ. ಆಹಾ, ಎಷ್ಟೊಂದು ಸೊಗಸಾಗಿ ಹೇಳ್ತಾ ಇದ್ದೀರಿ. ನೀವು ಆಡ್ತಿರುವ ಒಂದೊಂದು ನುಡಿಗಳನ್ನ ಕೇಳಿದ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಿದೆ. ಈ ನಿಮ್ಮ ಕನ್ನಡ ವಾಕ್ಯಗಳನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತೇ? ಓ ಮೇಡಮ್, ಅಷ್ಟೊಂದು ಹೊಗಳಬೇಡಿ ಮಿಸ್ ದೇವಿಕಾ, ಅಷ್ಟೊಂದು ಹೊಗಳಬೇಡಿ. ಏನಂದ್ರೆ ನೀವು? ಏನಂದ್ರೆ 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 ದೇವಿಕಾ ಅಂತ ಕರೆದ್ರ? ಒನ್ ಸೆಕೆಂಡ್ ಪ್ಲೀಸ್. ವಾಟ್? ಹಾ, ಆ ಹೆಸರನ್ನ ಇನ್ನೊಂದು ಸಾರಿ ಹೇಳಿ ಅಂದೆ. ಯಾಕೆ? ಯಾಕ? ದೇವಿಕಾ ಎನ್ನುವ ಈ ನಿಮ್ಮ ನುಡಿಗಳನ್ನ ಕೇಳಿ ನನಗದೆಷ್ಟೋ ಸಂತೋಷವಾಗ್ತಿದೆ ಗೊತ್ತು. ಈ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನ ಹೃದಯದಲ್ಲಿ ಒಂಥರ ರೋಮಾಂಚನವಾಗ್ತಿದೆ. ಪ್ಲೀಸ್ ಇನ್ನೊಂದು ಸಾರಿ ದೇವಿಕಾ ಅಂತ ಕರೀರಿ. ನೀವು ಕನಸಿನ ಲೋಕದಲ್ಲೇ ಇರುವಂತೆ ಕಾಣುತ್ತದೆ. ಆ ಶಿವನ ಉರಿಗಣ್ಣಿಗೆ ಈ ಮನ್ಮಥ ಸುಟ್ಟು ಭಸ್ಮವಾಗಬಾರದಷ್ಟೇ. ಎಂಥ ಪೆದ್ದಿದ್ದೀರಿ ನೀವು? ಆ ಶಿವನಿಗೆ ಇಬ್ಬರು ಹೆಂಡರಿದ್ದಾರೆ. ಪಕ್ಕದಲ್ಲೇ ಪಾರ್ವತಿ ಇದ್ರು, ಜಡೆಯಲ್ಲಿ ಗಂಗೆಯನ್ನು ಇಟ್ಟುಕೊಂಡು ಸರಸ ಸಲ್ಲಾಪ ಆಡ್ತಿದ್ದಾನೆ. ಅಂಥ ಶಿವನಿರ್ಬೇಕಾದ್ರೆ ನಿಮಗ್ಯಾಕ್ರಿ ಈ ಊರುಗಣ್ಣಿ ಬಿಟ್ಟು ಸುಟ್ಟು ಹಾಕ್ತಾನೆ? ಚಳಿ ಇದೆ ಎಂದು ಸುಡುವ ಬೆಂಕಿಯನ್ನು ಕೈಯಲ್ಲಿ ಬಚ್ಚಿಟ್ಟುಕೊಂಡರೆ ಕೈ ಸುಡದೆ ಇರಲಾರದೆ ದೇವಿಕಾ. ಸುಡುವುದು ಅದರ ಧರ್ಮ ಅಲ್ವೇ ರವಿಕಾಂತ? ದುಷ್ಟ ಗುಣವುಳ್ಳವನಾದ ಆ ನಿಮ್ಮ ಮಾವ ಉಗ್ರಯ್ಯ, ಅವನ ಕೋಪಕ್ಕೆ ನಮಗೆ ಕುತ್ತು ಬಂದಿತೆಂದು ಭಯ ಅಷ್ಟೇ. ಓಹೋ, ನನ್ನ ಮಾವನ ಬಗ್ಗೆ ನೀವಿಷ್ಟೊಂದು ಭಯ ಪಡ್ತಾ ಇದ್ದೀರಾ? ಅದ್ರ ಬಗ್ಗೆ ಅವಶ್ಯಕತೆನೇ ಇಲ್ಲ. ನಮ್ಮ ಮಾವನನ್ನು ಒಪ್ಪಿಸೋ ಜವಾಬ್ದಾರಿ ನನಗಿರ್ಲಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನವಿಲಂತೆ ಕುಣಿದಾಡುತ್ತಿರುವ ಈ ನನ್ನ ಮನಸ್ಸಿಗೆ ಬಿಗಿದ ಅಪ್ಪಗೆಯನ್ನು ನೀಡಿ ಈ ನಿಮ್ಮ ತೋಳಿನಲ್ಲಿ ಒಂದೇ ಒಂದು ಸಾರಿ ಅಪ್ಪಿಕೊಳ್ತೀರಾ? ಸಕ್ಕರೆಗೆ ಇರುವೆಯ ಸಂಘ ನನಗೆ ನಿನ್ನ ಸಂಘ. ನೀನು ಸಕ್ಕರೆಯಲ್ಲ, ನಾನು ಇರುವೆಯಲ್ಲ. ಚೆಲುವೆ, ಸಿಹಿಯಾದ ನಿನ್ನ ತುಟಿಯಿಂದ ಚುಂಬಿಸಬಾರೆ ಒಂದು ಸಿಹಿ ಚುಂಬನ. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, I love you, I love you.
ಕಾಯ ವಾಚ ಮನಸ ಆರಾಧಿಸು ಕಾಯ ವಾಚ ಮನಸ ಆರಾಧಿಸು ಓ ಪ್ರೇಮಿಯೇ ಬಾ ಪ್ರೇಮಿಯೇ ಓ ಪ್ರೇಮಿಯೇ ಐ ಲವ್ ಯು ಐ ಲವ್ ಯು ಚಂದ್ರನಿಲ್ಲದೆ ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಗಾಟ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ನೆರಳಲ್ಲಿ ನಿನ್ನದೇ ಛಾಯೆ ಏನಿದು ನಿನ್ನದೇ ಛಾಯೆ ಎಷ್ಟು ಸಾರಿಯಪ್ಪಿದರು ಬೇಡವೆನ್ನದು ಸಾಗರಲ್ಲೇ ಆತಿರುವು ಈ ಪ್ರೇಮ ವಿರಹವು ಸಿಹಿಯಾದ ಯಾಚನೆ ನಿನ್ನದು
ನೋಡ್ತಾ ಇರು. ನಿನ್ನ ಜೀವನವನ್ನ ಸರ್ವನಾಶ ಮಾಡುವುದೇ ನನ್ನ ಧರ್ಮ. ಈ ಹೆಣ್ಣು